ರೈತರ ಕೆಲಸ ಗೌರವ ಅಂತ ಆತರ ಏನಿಲ್ಲ. ಈಗ ಕೊಟ್ಟಿರೋದೇ ಒಳ್ಳೆ ಜವಾಬ್ದಾರಿ. ಒಳ್ಳೆ ಕೆಲಸ ಮಾಡಲಿಕ್ಕೆ ಏನು ಅವಕಾಶ ಇದೆ? ಕೃಷಿ ಇಲಾಖೆಗಿಂತ ಒಳ್ಳೆ ಕೆಲಸ ಮಾಡಲಿಕ್ಕೆ ಬೇರೆ ಅವಕಾಶ ಇಲ್ಲ. ಇವತ್ತು ನಾವು ಕಳೆದ 1.5 ವರ್ಷದಲ್ಲಿ ಯಂತ್ರೋಪಕರಣ ಅಂದ್ರೆ ಆಧುನಿಕವಾದಂಥ ಕೃಷಿಯ ಮಾಡಿ ರಾಜ್ಯ ಸರ್ಕಾರ ಸಾಕಷ್ಟು ಬದಲಾವಣೆ ತಂದಿದ್ದೀವಿ. ರೈತರಿಗೆ ಬಡ್ಡಿ ರಹಿತ ಸಾಲ ಕೊಡ್ತಕ್ಕಂಥ, ಆಧುನಿಕವಾಗಿ ಬೆಳೆನ ಇಳುವರಿ ಹೆಚ್ಚು ಮಾಡ್ತಕ್ಕಂಥದಕ್ಕೆ ಏನೇನು ಕ್ರಮ ತಗೋಬೇಕು ಅಂತ ಆಗಲಿ, ಸಬ್ಸಿಡಿನ ಹೆಚ್ಚು ಕೊಡ್ತಕ್ಕಂಥದ್ದೆಲ್ಲ ಮಾಡಿದ್ದೀವಿ. ಬಟ್ ಇನ್ನೂ ದಿನೇ ದಿನೇ ರೈತರಿಗೆ ನಮ್ಮ ವೆಂಕಟೇಶಣ್ಣ ಹೇಳಿದಾಗೆ ಸ್ವಲ್ಪ ರೈತರು ಯಂತ್ರೋಪಕರಣವನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದು ಬಂದರೆ ಈ ಏನು ಲೇಬರ್ ಪ್ರಾಬ್ಲಮ್ ಇದೆ ಅದನ್ನು ಸಾಲ್ವ್ ಆಗುತ್ತೆ, ಖರ್ಚು ಕಡಿಮೆ ಆಗುತ್ತೆ, ಮಾಡಬೇಕು. ಇದನ್ನು ನಾವು ರೈತರು ಮಾಡಲಿ ಅಂತೇಳಿ ರೈತರಿಗೆ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಅಲ್ಲ ಸರ್, ಏನಂದ್ರೆ ಅವ್ರು ಕೇಳಿದ್ದೇನು ಅಂತ ಹೇಳಿದ್ರೆ CM ಬದಲಾವಣೆ ಮಾತು ಜೋರಾಗಿ ನಡೀತೈತೆ, ನಿಮ್ಮ ಮುಖದಲ್ಲಿ ಕಳೆ ತೇಜಸ್ಸು ಜಾಸ್ತಿ ಕಾಣಿಸ್ತಾ ಇದೆ ಅಂತ. CM ರೇಸಲ್ಲಿ ತಾವು ಇದ್ದೀರಾ ಅಂತ? ನಾನು CM ರೇಸಲ್ಲಿ ಇಲ್ಲ, ನಾನು CM ರೇಸಲ್ಲಿ ಇಲ್ಲ. CM ಜಾಗ ಖಾಲಿ ಇಲ್ಲ. ಸಿದ್ದರಾಮಯ್ಯನವರು CM ಆಗಿದ್ದಾರೆ. ನಮ್ಮ ಪಕ್ಷ ಯಾವುದೇ ರಾಜೀನಾಮೆ ಹೇಳಿಲ್ಲ ಅಂತ ಹೇಳಿ ಪಕ್ಷದ ನಾಯಕರು ಹೇಳಿದ್ದಾರೆ, DK ಶಿವಕುಮಾರು ಹೇಳಿದ್ದಾರೆ. ಅದರಿಂದ ಅವರು ಇವರು ಊಹಾಪೋಹಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲಿ ಯಾವುದೇ ಅಂಥ ಘಟನೆ ನಡೆದಿಲ್ಲ. ಮುಖ್ಯಮಂತ್ರಿಯವರ ಜೊತೆ ರಾಜಕೀಯವಾದಂಥ ಒಂದು BJP ಮತ್ತು JDSನ ಕಿತ್ತಾಟ, ಒಂದು ಎನ್ಕ್ವೈರಿ ಕಂಡಕ್ಟ್ ಆಗಿದೆ. ಎನ್ಕ್ವೈರಿ ಆಗಲಿ, ಎನ್ಕ್ವೈರಿನಲ್ಲಿ ಅವರು ನಿರ್ದೋಷಿ ಅಂತೇಳಿ ಪ್ರೂವ್ ಆಗುತ್ತೆ ಅನ್ನೋ ನಂಬಿಕೆ, ಭರವಸೆ ನಮಗೆಲ್ರಿಗೂ ಇದೆ. ಅದರಿಂದ ಯಾವುದೇ ಥರದಿಲ್ಲ. ಸಿದ್ದರಾಮಯ್ಯನವರು DK ಶಿವಕುಮಾರ್ ಜೋಡೆ ಎತ್ತಂತಾರ ಈ ಸರ್ಕಾರವನ್ನು ಮುಂದುವರಿಸ್ತಾರೆ. ಅದು ನಮ್ಮನ್ನು ನೋಡಾರ ಬಿಟ್ಬಿಡಿ. ಈಗ GT ದೇವೇಗೌಡರು ಹೇಳೋರಲ್ಲ, GT ದೇವೇಗೌಡರು ಹೇಳಿರೋದೇ ಸಾಕಲ್ವಾ? ಕುಮಾರಸ್ವಾಮಿ ಅವ್ರಿಗೆ ಆಗಲಿ, ಅಶೋಕ್ ಆಗಲಿ, ವಿಜೇಂದ್ರಿಗೆ ಆಗಲಿ, GT ದೇವೇಗೌಡರು, ಇನ್ನು ಯತ್ನಾಳು, ಈ ಥರದವ್ರು ಅನೇಕರು ಹೇಳಿದ್ದಾರೆ. ಅವ್ರಿಗೆ ನಾವು ಹೇಳೋದಲ್ಲ, ಅವರೇ ಹೇಳ್ತಾ ಇದ್ದಾರೆ. ಅವರಿಗೆ ಮಾಡೋ ಕೆಲಸ ಬಿಟ್ಬಿಟ್ಟು ಉಳಿದು ಈ ಥರ ಕಿತಾಪತಿ ಮಾಡ್ಕೊಂಡು ನಿಂತಿದ್ದಾರೆ. ಸೊ ಈ ಮೂಢ ವಿಚಾರ ಏನಿದೆ ಅದು ಭಾಳಷ್ಟು ಹಗರಣ ಇರ್ತಕ್ಕಂಥ ಸೈಟ್ಗಳಿದ್ದಾವೆ. ಮುಖ್ಯಮಂತ್ರಿಗಳು ಒಂದು ಕಮಿಟಿ ಮಾಡಿದ್ದಾರೆ. ಆ ಕಮಿಟಿಯಿಂದ ಹೊರ ಬರುತ್ತೆ. ಇಲ್ಲಿ ಯಾರ್ಯಾರು ಬೈಲಾ ವಿರುದ್ಧ ಸೈಟ್ಗಳಾಗಿದೆ ಅವೆಲ್ಲವೂ ತಗೋತಾರೆ. ಈಗ ಪಾರ್ವತಮ್ಮನವ್ರ ಸೈಟನ್ನು ವಾಪಸ್ ಕೊಟ್ಟಾಗಿದೆ. ತನಿಖೆ ಮಾಡಲಿ. ವಾಪಸ್ ಕೊಟ್ಟ ತಕ್ಷಣ ತನಿಖೆ ಮಾಡಿಬಿಡಿ ಅಂತ ಹೇಳಿಲ್ಲ ಸಿದ್ದರಾಮಯ್ಯನವರು. ತನಿಖೆ ಮಾಡಲಿ. ಈ ಫಾರ್ಮಾಲಿಟೀಸು ಕಾನೂನು ತಪ್ಪಾಗಿತ್ತಾ ಇಲ್ವಾ ಅನ್ನೋದು ಪ್ರೂವ್ ಆಗುತ್ತೆ. ಬಟ್ ನಮ್ಮ 100ಕ್ಕೆ 100 ನಾವು ಸಹ ಮಂತ್ರಿಯಾಗಿ ಕೆಲಸ ಮಾಡಿದ್ದೀವಿ, ಸರ್ಕಾರದಲ್ಲಿ ಎಲ್ಲವನ್ನೂ ಗಮನಿಸಿದ್ದೀವಿ. ಯಾವುದೇ ಕಾರಣಕ್ಕೆ ಅವರ ಪ್ರೊಸೀಜರ್ ತಪ್ಪಾಗಿಲ್ಲ. ಅದನ್ನು ನೋಡೋಣ. ಅಲ್ಲ ಸರ್, ಈಗ GT ದೇವೇಗೌಡರ ಮಾತು ಕೂಡ ಅದೇ ಚರ್ಚೆ ಆಗ್ತಾ ಇರೋದು. ಅವ್ರದ್ದು ಕೂಡ ಅಲ್ಲಿ ಬೇನಾಮಿ ಇದೆ, ಅದಕ್ಕೆ ಅವರು ಓಲೈಸ್ಕೊಳಕ್ಕೆ ಮಾತಾಡಿದ್ದಾರೆ ಅಂತಾರೆ. GT ದೇವೇಗೌಡರಿಗೆ ಒಬ್ಬರದೇ ಇಲ್ಲ. ನಾನು ಹೆಸರು ಯಾಕೆ ಹೇಳಲಿ? GT ದೇವೇಗೌಡರದ್ದು ಒಬ್ಬರದೇ ಇದೆಯಾ? ಬೇಕಾದಷ್ಟು ಚೆಂದಿದೆ. ಎಲ್ಲರೂ ಸರೆಂಡರ್ ಮಾಡ್ತಾರಾ ಅಥವಾ ಸರ್ಕಾರ ವಾಪಸ್ ತಗೋಬೇಕಾ ನೋಡೋಣ. CM ವಾಪಸ್ ಕೊಟ್ಟಿದ್ದಾರೆ. ಅದೇ ರೀತಿ ಯಾರ್ಯಾರ ಮೇಲೆ ಆರೋಪ ಇದೆ, ಯಾರ್ಯಾರ ರೀತಿ ಕೊಡ್ಲಿಕ್ಕೆ ಕರೆ ಕೊಡ್ತೀರಾ ತಾವು ಅಂತ ಹೇಳಿ? ಖಂಡಿತ. ಯಾರು ಈಗ ಮಾನ್ಯ ಮುಖ್ಯಮಂತ್ರಿಗಳು ಅವರ ಶ್ರೀಮತಿಯವರ ಸೈಟನ್ನು ವಾಪಸ್ ಕೊಟ್ಟಿದ್ದಾರೆ. ಅದೇ ರೀತಿ ಕಾನೂನು ಬಾಹಿರವಾಗಿ ತಗೊಂಡಿರ್ತಕ್ಕಂಥ ಎಲ್ಲರೂ ಸೈಟನ್ನು ವಾಪಸ್ ಕೊಟ್ಟರೆ ಒಂದು ಗೌರವ. ಕೊಡದೇ ಇದ್ದರೆ ಕಾನೂನು ರೀತಿಯಲ್ಲಿ ಸಮಿತಿ ರಚನೆ ಆಗಿದೆ, ಅದನ್ನು ತೀರ್ಮಾನ ಆದಮೇಲೆ ವಾಪಸ್ ಹಿಂಪಡಿತಾರೆ. ನಿಮ್ಗೂ ಕೂಡ ಇದೆ. ಮೂಡಾದಲ್ಲಿ 50-50 ಒಂದು ಅನುಪಾತ ಏನಿದೆ, ಅದು ಲೀಗಲ್ಲ ಇಲ್ಲೀಗಲ್ಲ ಸರ್? 50-50 ಲೀಗಲ್ ಅಲ್ಲ. ಅದು ಸೈಟ್ಗೆ ಒಂದು ದುಡ್ಡು ತಗೊಂಡವ್ರಿಗೆ ಒಂದಿದೆ, ಸೈಟ್ಗೆ ತಗೊಳ್ಳದೇ ಇದ್ದವ್ರಿಗೆ ಅನುಪಾತ ಒಂದು ಸ್ವಲ್ಪ ಜಾಸ್ತಿ ಇದೆ. ಬಟ್ ಆದರೆ ಮೂಡಾದಲ್ಲಿ ಸೈಟ್ಗೆ ದುಡ್ಡು ಇಲ್ಲದಲ್ಲೇ ತಗೊಳ್ಳಿಕ್ಕೆ ಅವಕಾಶ ಇದೆಯಾ ಅನ್ನೋದ್ರ ಬಗ್ಗೆ ನಂಗೆ ಒಂದು ಸ್ವಲ್ಪ ಡೌಟ್ ಇದೆ. ಅದನ್ನು ಸರ್, ಖರ್ಗೆ ಅವ್ರನ್ನ ಇವತ್ತು ಭೇಟಿ ಮಾಡಿಲ್ಲ. ಅವರು ನಮ್ಮ ರಾಷ್ಟ್ರದ ಅಧ್ಯಕ್ಷರು, ನಮ್ಮ ರಾಜ್ಯದವರು. ನಮಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಆಗಿರ್ತಕ್ಕಂಥದ್ದು ಹೆಮ್ಮೆ. ಖರ್ಗೆ ಅವ್ರನ್ನ ನಾನು ಮೊನ್ನೆ ಹೋಗಿ ಭೇಟಿ ಮಾಡಿದ್ದೆ. ಅದಕ್ಕೆ ಯಾಕೆ ಬೇರೆ ಬೇರೆ ಥರ ಸರ್? ED ಎಂಕ್ವೈರಿಗೂ ಇದಕ್ಕೂ ಸಂಬಂಧ ಇಲ್ಲ. ED ಎಂಕ್ವೈರಿ ಬರೋಂಗಿಲ್ಲ. ಒಂದು ಪ್ರಿಲಿಮಿನರಿ ಏನೋ ಒಂದು ರಿಪೋರ್ಟ್ ಕೇಳಿದ್ದಾರೆ ಅಂತ, ಅದು ಆ್ಯಕ್ಚುಲಿ ಯಾವುದೂ ಇನ್ನೂ ನಿಖರವಾಗಿಲ್ಲ. ಸುಮ್ಮನೆ ಮಾಧ್ಯಮದಲ್ಲಿ ಬರ್ತಾ ಇದೆ, ಅಲ್ಲಿ ಇಲ್ಲಿ ಊಹಾಪೋಹ ಮಾತಾಡ್ತಾ ಇದೆ. 100% ಆಗ್ತಾ ಇದೆ. ಇಲ್ಲಿವರೆಗೆ ರಾಷ್ಟ್ರದಲ್ಲಿ ನಡೀತಾ ಇರ್ತಕ್ಕಂಥ CBI ಆಗಲಿ, ED ಆಗಲಿ, IT ಆಗಲಿ ಯಾವುದು. ಸೊ ನಾವು ಹಿಂದೆ ಕಾಂಗ್ರೆಸ್ ಆಡಳಿತ ಮಾಡಿದಾಗ
ಇಂಪಾರ್ಷಿಯಲ್ ಆಗಿ ಆಗ್ತಿತ್ತು. ಕಾಂಗ್ರೆಸ್ BJP JDS ಅಂತ ನೋಡ್ತಿರಲಿಲ್ಲ ತನಿಖೆ. ಇವತ್ತೇನಾಗಿದೆ, ಆಪೋಸಿಟ್ನವ್ರ ಮೇಲೆ, ವಿರೋಧ ಪಕ್ಷದವ್ರ ಮೇಲೆ 90%, 1 or 2% ಆಡಳಿತ ಪಕ್ಷದ ಮೇಲೆ ದುರುಪಯೋಗ ತಾನೇ. ಇದನ್ನೇನು ಲೋಕಾಯುಕ್ತನು ಸರ್ ನಾವು ಮಾಡಿದಾಗ ಲೋಕಾಯುಕ್ತನ ನಾವು ಅಪಾಯಿಂಟ್ ಮಾಡಿದಾರಲ್ಲ ಈ ಸರ್ಕಾರ ಅಲ್ಲ, ಹಿಂದಿನ ಸರ್ಕಾರ ಲೋಕಾಯುಕ್ತ ನಮಗೆ ಲೋಕಾಯುಕ್ತ ಮೇಲೆ ನಂಬಿಕೆ ಇದೆ, ಕೋರ್ಟ್ ಮೇಲೆ ನಂಬಿಕೆ ಇದೆ. ಸೊ ಲೋಕಾಯುಕ್ತದಲ್ಲಿ ತಪ್ಪಾದರೆ ಕೋರ್ಟ್ಗೆ ಹೋಗ್ಬೋದು. ಸೊ ನಮಗೆ ಲೋಕಾಯುಕ್ತ ಇಂಡಿಪೆಂಡೆಂಟ್ ಬಾಡಿ, ಅವರು ಸ್ವತಂತ್ರವಾಗಿ ತನಿಖೆ ಮಾಡಿ ರಿಪೋರ್ಟ್ ಕೊಡಿ. ಇಡಿ CBI ತಮ್ಮೆಲ್ಲ ಕಂಡಿದ್ದಾಗ ಸಿದ್ದರಾಮಯ್ಯ ಅವರಿಗೆ ಸಾಕಷ್ಟು ಆಪ್ತರಾಗಿದ್ದೀರಾ, ಸೊ ತಮ್ಮ ಮೇಲೆ ಏನಾದರೂ ನಡೀತಾ ಇದೆಯಾ ಸರ್? ನಮ್ಮ ಹತ್ರ ಏನಿದೆ ತಾಳಕ್ಕೆ ಪಂಚಾಯತ್ ಆಯಿತು, ನಾವು ಭಯ ಇದ್ರೆ ನಾವು ಹಿಂಗೆ